ಇವತ್ತು ನೆರೆದಿರುವ ಎಲ್ಲ ಪತ್ರಿಕಾ ಉದ್ಯಮದವರಿಗೂ ಹಾಗೂ ಮಾಧ್ಯಮದವರಿಗೂ ನಾನು ಸ್ವಾಗತಿಸುತ್ತೇನೆ. ಹಾಗೂ ವೈಶ್ಯವಾಣಿ ಸಮುದಾಯದ ಪ್ರತಿನಿಧಿಯಾಗಿ ನಾನು ಬಂದಿರುತ್ತೇನೆ. ಹಾಗೆ ಇಲ್ಲಿ ನಮ್ಮ ಕೆಲವು ವೈಶ್ಯವಾಣಿ ಸಮಾಜದವರು ಬಂದಿರುತ್ತಾರೆ. ನನ್ನ ಹೆಸರು ಸುಭಾಷ್ ಚಂದ್ರ ಶೇಟ್ ಕಾವರಾಡಿ, ಬಿಜಾಪುರ ತಾಲೂಕು ಪ್ರತಿನಿಧಿಯಾಗಿ ಬಂದಿರುತ್ತೇನೆ. ಹೀಗೆ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಮ್ಮ ವೈಶ್ಯವಾಣಿ ಸಮಾಜವು ಬಹಳ ಕಾಲ ನಮ್ಮ ಜಾತಿ ನೋಂದಣಿ ಆಗಿಲ್ಲ ಈ ತನಕ. ಮತ್ತು ನಾವು ವೈಶ್ಯವಾಣಿ ಸಮಾಜದವರು ಭಾಳ ಆರ್ಥಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಔದ್ಯೋಗಿಕವಾಗಿಯೂ ಎಲ್ಲ ವಿಧದಲ್ಲಿ ಭಾಳ ಹಿಂದುಳಿದಿದ್ದೇವೆ. ಈ ನಿಮಿತ್ತ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತಾಗಲಿ ಉದ್ಯೋಗದಲ್ಲಾಗಲಿ ಮಕ್ಕಳ ಶೈಕ್ಷಣಿಕ ವಿಷಯದಲ್ಲಿ ಯಾವುದೇ ಸವಲತ್ತು ನಮಗೆ ಬಂದಿಲ್ಲ. ಆದ್ದರಿಂದ ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಈ ಯಾವುದು ಸವಲತ್ತು ಸಿಗುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಎಲ್ಲ ಸಮುದಾಯದವರು ಜಾತಿ ನೋಂದಣಿ ಆಗಿರ್ತದೆ. ನಮ್ಮ ಸಮುದಾಯ ವೈಶ್ಯವಾಣಿ ಸಮುದಾಯದವರು ಈ ತನಕ ನೋಂದಣಿ ಆಗಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ತಿಳಿಸುವುದೇನೆಂದರೆ, ಹಿಂದೆ ಜಾತಿ ಗಣತಿ ವರದಿಯಲ್ಲಿ ವೈಶ್ಯವಾಣಿಯು ಹಿಂದಿನ ಆಯೋಗದಲ್ಲಿ ಶಿಫಾರಸಾಗಿರುತ್ತದೆ. ಅದರಲ್ಲಿ ಗಜೆಟೆಡ್ ನೋಟಿಫಿಕೇಷನ್ ಮಾತ್ರ ಬಾಕಿ ಇರ್ತದೆ. ವೈಶ್ಯವಾಣಿ ಸೇರ್ಪಡೆ ಆಗಬೇಕೆಂದು ಹಿಂದಿನ ಆಯೋಗದ 1923 ವರದಿಯಲ್ಲಿ ಆಗಿರ್ತದೆ. ಇನ್ನು ಗಜೆಟೆಡ್ ನೋಟಿಫಿಕೇಷನ್ ಮಾತ್ರ ಬಾಕಿ ಇರ್ತದೆ. ಅದನ್ನು ಆದಷ್ಟು ಎಲ್ಲರೂ ಸರ್ಕಾರದವರು ಮತ್ತು ವಿರೋಧ ಪಕ್ಷದವರು ಎಲ್ಲವರು ಇದು ಒತ್ತಡ ತರಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ನಮಗೆ ಜಾತಿಯಲ್ಲಿ ನೋಂದಣಿ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಈಗ ನಮ್ಮ ಎಜುಕೇಷನ್ನಿಗೂ, ಮಕ್ಕಳ ವಿದ್ಯಾಭ್ಯಾಸಕ್ಕೂ, ಉದ್ಯೋಗಕ್ಕೂ ಎಲ್ಲ ರೀತಿಯಲ್ಲೂ ಭಾಳ ಹಿಂದುಳಿದೆ. ನಾವು ರಾಜಕೀಯದಲ್ಲಿ ನಮ್ಮ ಸಮುದಾಯ ಯಾರೂ ಇರುವುದಿಲ್ಲ. ಆದರೆ ನಮಗೆ ಕಷ್ಟ ಆಗ್ತದೆ. ನಾವು ರಾಜಕೀಯದಲ್ಲಿ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರುವುದಿಲ್ಲ. ಈಗ ಏನಂದರೆ, ಈಗ ರಾಜಕೀಯ ಇದ್ದವರು ಮಾತ್ರ ನಮ್ಮ ಜಾತಿಯವರು ಮಾತ್ರ ರಿಸರ್ವೇಷನ್ ಕೊಡಬೇಕು ಮತ್ತು ಸವಲತ್ತು ಸಿಗಬೇಕು ಅಂತ ಕೇಳ್ತಿದ್ದಾರೆ. ನಾವು ರಾಜಕೀಯದಲ್ಲಿ ಇಲ್ಲದಿರುವುದರಿಂದ ನಮಗೆ ತುಂಬ ಕಷ್ಟ ಆಗಿರ್ತದೆ. ಆದ್ದರಿಂದ ಈ ಸರ್ಕಾರ ನಮ್ಮ ಬಗ್ಗೆ, ನಮ್ಮ ಜಾತಿ ಸಮುದಾಯದವರಿಗೆ ಜಾತಿ ನೋಂದಣಿ ಮಾಡಿಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಿಂದಿನ ಆಯೋಗದಲ್ಲಿ ನಮ್ಮ ಸಮುದಾಯವು ಪವರ್ಗ ಡಿಯಲ್ಲಿ ಸೇರಿಸಬೇಕಂತ ಶಿಫಾರಸಾಗಿದೆ. ಅದೇ ರೀತಿಯಲ್ಲಿ ಡಿ ವರ್ಗವು ನಮಗೆ ಶಿಫಾರಸು ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮಲ್ಲಿ ತುಂಬ ವರ್ಗದಲ್ಲಿದ್ದಾರೆ, 15 ಉಪಜಾತಿಗಳಿರ್ತದೆ. ನಾವು ಸಾಮಾನ್ಯ 4ರಿಂದ 5 ಲಕ್ಷ ಜನ ಇದ್ದೇವೆ. ಇದು ನಮ್ಮ ಜಾತಿ ಅಂದರೆ ಅಲ್ಲಲ್ಲಿ ವಲಸೆ ಹೋಗಿದ್ದಾರೆ. ಯಾಕಂದರೆ ಜಾತಿ ಸರ್ಟಿಫಿಕೇಟ್ ಇಲ್ಲದಿರೋದ್ರಿಂದ ಒಬ್ಬರೊಬ್ಬರು ಒಂದೊಂದು ಹೇಳ್ಕೊಳ್ತಾರೆ. ಶೇಟ್ ಅಂತಾರೆ, ನಾಯಕ್ ಅಂತಾರೆ, ವಾಣಿ ಸಮುದಾಯ ಅಂತಾರೆ, ವೈಶ್ಯವಾಣಿ ಅನ್ನುತ್ತಾರೆ, ಕನ್ನಡವಾಣಿ ಅನ್ನುತ್ತಾರೆ. ಹೀಗೆ 15 ಪಂಗಡಗಳಿರ್ತವೆ ನಮ್ಮಲ್ಲಿ. ಹೀಗೆ ಒಟ್ಟು 4ರಿಂದ 5 ಲಕ್ಷದವರೆಗೆ ಜನ ಇರ್ತದೆ. ನಮ್ಮ ಕುಂದಾಪುರ, ಉಡುಪಿ, ಕರಾವಳಿ ಇದರಲ್ಲಿ ಸಾಮಾನ್ಯವಾಗಿ 25,000 ಜನ ನಮ್ಮ ಸಮುದಾಯ ಇರ್ತದೆ. ಇವರಿಗೆ ಯಾವುದೇ ಸವಲತ್ತು ಇವತ್ತಿಗೆ ಸಿಕ್ಕಿಲ್ಲ. ಓಕೆ ಅಂತ ವಿಧಾನಸಭೆ ಚರ್ಚೆ ಆಗಿ ಅದು ಮಾತ್ರ ಬಾಕಿ ಇದೆ. ಏನೂ ಇಲ್ಲ ನಮಗೆ ಇವತ್ತು. ನಾವು ಸರ್ಕಾರದ ಸವಲತ್ತು ಪಡೆದವರಲ್ಲ. ಬಿಡು ಜಾತಿ ಈಗ ಎಂಟ್ರಿ ಇಲ್ಲೇ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮದು ಈ ಮುಖ್ಯ ಉದ್ಯೋಗ ಅಲ್ಲಲ್ಲಿ ಬಿಸ್ನೆಸ್ ಅಂದರೆ ಜಾತ್ರೆಯಲ್ಲಿ ಹೋಗಿ ಅಲೆಮಾರಿ ಟೈಪ್ ನಮ್ಮದು ಆ ವರ್ಗ. ಯಾಕಂದರೆ ನಮ್ಮದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬಿಸ್ನೆಸ್ ಮಾಡ್ತಾಯಿಲ್ಲ. ನಮ್ಮವರು ಮಿಠಾಯಿ ದಂಧೆ ಎಲ್ಲ ಮಾಡ್ತಾರಲ್ಲ, ಸ್ಟೇಟ್ ವರ್ಗದವರು ಸ್ವೀಟು ಹೆಚ್ಚಾಗಿ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ. ನಾವು ಉದ್ಯೋಗದಲ್ಲೂ ನಾವು ಸಬಲರಲ್ಲ, ಆರ್ಥಿಕದಲ್ಲೂ ನಾವಿಲ್ಲ, ಶೈಕ್ಷಣಿಕದಲ್ಲೂ ನಾವಿಲ್ಲ, ಉದ್ಯೋಗದಲ್ಲೂ ಇಲ್ಲ, ರಾಜಕೀಯದಲ್ಲೂ ಇಲ್ಲ ನಾವು. ಆದ್ದರಿಂದ ನಮಗೆ ಇದರಿಂದ ತುಂಬ ಹೊಡೆತ ಆಗಿದೆ. ದಯವಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ನೀವು ಮಾಧ್ಯಮದವರು ಎಲ್ಲರೂ ಮಠ ಹಳದಿಪುರ ಮಠ ಅಂತ ಇದೆ ನಮ್ಮ ಸ್ವಾಮೀಜಿಯವರು ರಾಜಕೀಯದಲ್ಲಿ ಹೋಗುವುದಿಲ್ಲ. ಅವರು ಹೇಳಿದ್ದಾರೆ ನಾವು ರಾಜಕೀಯದಲ್ಲಿ ಬರುವುದಿಲ್ಲ ಅಂತ ಹೇಳಿ. ಅವರು ಶೃಂಗೇರಿ ಮಠದ ಸಿದ್ಧಾಂತ ಅವ್ರದ್ದು. ಶೃಂಗೇರಿ ಮಠದ ರಾಜಕೀಯದಲ್ಲಿ ಹೋಗೋದು ಭಾಳ ಕಡಿಮೆ. ಅವರು ನಾವು ರಾಜಕೀಯದಲ್ಲಿ ಬರೋ ಜಾತಿ ಸರ್ಕಾರದ ನಮ್ಮನ್ನು ಸರ್ಕಾರ ಯಾವ ಸವಲತ್ತು ನಾವು ಕೇಳುವುದಿಲ್ಲ ಅಂತ ಹೇಳಿದ್ದಾರೆ. ಹಳದಿಪುರ ಕಾಶಿ ಹಳದಿಪುರ ಅಂದರೆ ಶೃಂಗೇರಿದ ಶಿಷ್ಯರವರು.
ಆದ್ದರಿಂದ ಅವರು ಕೇಳೋದಿಲ್ಲ. ಅದು ನೀವೇ ಮಾಡಿಕೊಳ್ಬೇಕು, ನಾವು ರಾಜಕೀಯದಲ್ಲಿ ಎಂಟ್ರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾವುದು ಹರಿಶೇಟ್ ಹೇಳ್ತಾರೆ, ನಮಗೂ ಅದು ಗೊತ್ತಿಲ್ಲ. ಒಬ್ಬರೊಬ್ಬರು ಒಂದು ಹೆಸರು ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ವೈಶ್ಯವಾಣಿ, ಗಾಂವ್ಸು, ಪ್ರಭುಗಳು, ನಾಯಕರು ಎಲ್ಲ ಇರ್ತಾರೆ. ಅದು ವೈಶ್ಯವಾಣಿ, ಟೋಟಲಿ ವೈಶ್ಯವಾಣಿ. ಅದು ಯಾವುದೂ ಇಲ್ಲ, ನಮಗೆ ಯಾವುದು ನಾವು ಪಡೆದವರಲ್ಲ. ಇಲ್ಲ, ಇನ್ನು ಕೆಲವರು ಶೇಟ್ ಅಂದ್ರೆ ಗೊತ್ತೇ, ಶಾಲೆ ಮಾಸ್ಟರ್ಗಳು ದೈವಜ್ಞ ಬಾಣ ಅಂತ ಬರ್ತಿತ್ತು, ಅವ್ರಿಗೆ ಗಮನಕ್ಕೆ ಬಾರದೆ ಅವರು ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಬೇಕಂತ ಬರ್ತಿದ್ದಲ್ಲ. ಶೇಟ್ ಅಂದ್ರೆ ಗೊತ್ತೇ ದೈವಜ್ಞ ಬ್ರಾಹ್ಮಣ ಗೊತ್ತಿರ್ತದೆ ಎಲ್ಲರಿಗೆ, ಅದಂತ ನೋಂದಣಿ ಮಾಡೋದುಂಟು. ಅದರಿಂದ ಕೆಲವು ಸವಲತ್ತು ಪಡೆದುಕೊಂಡಿದ್ವಿ ವಿನಃ ನಮಗೆ ನೇರವಾಗಿ ನಾವೇ ಬರ್ತಿದ್ದು ನಮಗೆ ಎಲ್ಲೂ ಸಿಗುವುದಿಲ್ಲ. ಯಾಕಂದ್ರೆ ನಮಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಅದರಲ್ಲಿ. ಆದ್ದರಿಂದ ಹಿಂದೆ ಸೆನ್ಸನ್ನು ಮಾಡಿದ್ರಲ್ಲಿ ನಮಗೆ ಈ ಹಿಂದಿನ ಆಯೋಗದಲ್ಲಿ ಮಾಡಿದರೆ ನಮಗೆ ತುಂಬ ಅನುಕೂಲ ಉಂಟು. ಅವರು ಶಿಫಾರಸು ಮಾಡಿದ್ದಾರೆ, ಗೆಜೆಟೆಡ್ ನೋಟಿಫಿಕೇಷನ್ ಮಾತ್ರ ಬಾಕಿ ಇದೆ. ಹಾಗೆ ಅವರು ಸೆನ್ಸಸ್ ಮಾಡಿದ್ದು ಎಲ್ಲ ಮನೆ ಮನೆಗೆ ತೆರಳಿ ಟೀಚರ್ಸ್ಗಳು ಮಾಡಿದ್ದು, ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಆದ್ದರಿಂದ ಅದನ್ನೇ ನಮಗೆ ಕೊಡಿ ಅಂತ ನಾವು ಕೇಳಿಕೊಳ್ಳೋದು. ನಾವು ಜಯಪ್ರಕಾಶ್ ಹೆಗಡೆಯವರು ಅವರ ಆಯೋಗದ ಅಧ್ಯಕ್ಷರಾಗಿದ್ದಾರಲ್ಲ, ಅವರಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ನಾವು ಪಾಸ್ ಮಾಡಿದ್ದೇವೆ. ಆದರೆ ಈಗ ನನಗೆ ಈಗ ರಾಜಕೀಯ ಹೋಗ್ಲಿಕ್ಕೆ ಅವರು ಇದಿಲ್ಲಲ್ಲ, ನಂಗೆ ಗೊತ್ತಿಲ್ಲ ಅದು ವಿಷಯದಲ್ಲಿ. ಯಾಕಂದರೆ ಅವರು ವಿಧಾನಸಭೆಯಲ್ಲಿ ಹೋಗ್ಲಿಕ್ಕೆ ಆಗುತ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಹೌದು, ನಾವು ಕೊಟ್ಟಿದ್ದೇವೆ, ಅವ್ರಿಗೆ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಈ ಶೈಕ್ಷಣಿಕ ವರ್ಷದಲ್ಲಿಯೇ ನೀವು ನಮ್ಮನ್ನು ಪರಿಗಣಿಸಬೇಕಂತೇಳಿ ನೀವು ಈಗ ಕ್ರಮ ತಗೊಳ್ಬೇಕಂತ ಮನವಿ ಕೊಟ್ಟಿದ್ದೇವೆ. ಶುರು ಆಗ್ತದೆ, ಅನುಕೂಲ. ಅದು ಹಾಗೆ ಕೇಳಿದ್ದೇವೆ, ನಾವು ಆ ಗಮನಕ್ಕೆ ತಂದಿದ್ದೇವೆ. ನಾವು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ, ಅವರು ನಾವು ಇದನ್ನು ಸಭೆಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಶೇಟ್ ಅಂದರೆ ನಮ್ಮದು ಹೆಸರು, ಸರ್ ನೇಮ್ ಶೇಟ್. ಅದು ಶೇಟಲ್ಲಿ ತುಂಬ ಬರ್ತದೆ. ಗಾಂವ್ಸ್ ಬರ್ತಾರೆ, ನಾಯಕ್ ಬರ್ತದೆ, ರಜಪೂತು ಅವರು RSP ಅಂತ ಮಾಡ್ಕೊಂಡಿದ್ದಾರೆ, RSP. ಆದರೆ ನಮ್ಮದು RSP ನಾವು ಹೆಣ್ಣು ಗಂಡಿಗೆಲ್ಲ ಆಗ್ತದೆ ಪ್ರೆಸೆಂಟು. ಅದ್ರ ಬಗ್ಗೆ ನಮ್ಮ ಭೇದ ಇಲ್ಲ. ಹೌದು, ರಜಪೂತ್ ಇದು RSP ಇದೆ. ನಾವು ನಿಜವಾಗಿ ಪೋರ್ಚುಗೀಸ್ ಕಾಲದಲ್ಲಿ ಗೋವಾದಲ್ಲಿದ್ದವರು. ಈ ವಿದೇಶಿಯ ದಬ್ಬಳಿಕೆಯಿಂದ ನಾವು ನಮ್ಮ ಜಾತಿಯವರು ಸ್ಪಿಲ್ಟ್ ಆಗಿ ಅಲ್ಲಲ್ಲ ಅವರವರು ಕಾಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ಅದನ್ನೇ ನಂಬಕ ಬಂದವರು ವೈಶ್ಯವಾಣಿ ಆಗಿದ್ದಾರೆ ಈಗ ಅಷ್ಟೇ, ಶೇಟ್ ಅಂತ ಮಾಡಿದ್ದಾರೆ. ಹಾಂ, ಒಂದೊಂದು ಗೋದಿಂದ ಬಂದವರು. ಅಂದರೆ ಈ ಪೋರ್ಚುಗೀಸರ ಕಾಲದಲ್ಲಿ ಮತಾಂತರ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಗೆ ಅವಕಾಶವಿಲ್ಲ ಆಯಿತು ಆವತ್ತು. ಹಿಂದಿನವ್ರು ಹೇಳಿದ್ದು ಕೇಳಿ, ನಾನೀಗ ಅದ್ರ ಬಗ್ಗೆ ಚರ್ಚಿಸೋದಿಲ್ಲ. ಯಾಕಂದರೆ ಹಿಂದೆ ಆದ ಘಟನೆ ನಾವು ಪುಸ್ತಕದಲ್ಲಿ ನೋಡಿದ್ದು ಕೇಳಿದ್ದು, ಅದೀಗ ನಾವು ಚರ್ಚಿಸಿ ಮಾಡಿದ್ರೆ ಪ್ರಯೋಜನ ಆಗುತ್ತೆ. ಹಾಗೆ ಕಾಶಿಯಲ್ಲಿ ಇದ್ದಿದ್ದಾರೆ ನಮ್ಮವರು. ಕಾಶಿಯಲ್ಲಿ ತುಂಬ ಜನ ಇವರು ಅಗ್ರವಾಲ್ ಅಂತ ಇದ್ದಾರೆ. ಇವರು ನಮ್ಮ ಡಿಲ್ಲಿಯಲ್ಲಿ ಚೀಫ್ ಮಿನಿಸ್ಟರ್ ಗುಪ್ತಾ ಅಂತ ಇದ್ದಾರೆ. ಅವರು ನಮಗೆ ಸೇರ್ತಾರೋ ಗೊತ್ತಿಲ್ಲ, ನಾವು ನಮ್ಮವರು ಅಂತ ಹೇಳೋದು. ಯಾಕಂದರೆ ನಮ್ಮ ಮುಂದುವರೆದು ಅವರು ನಮ್ಮ ಕಡೆ ಬರುವುದಿಲ್ಲ, ನಮ್ಮನ್ನು ನೋಡೋದು ನಾವು ಅಲ್ಲ ಅಂತ ಹೇಳ್ತಾರೆ, ನೀವು ಅಲ್ಲ ಅಂತ ಹೇಳೋದು, ಇದಕ್ಕೆ ಅಂತ ಹೇಳೋದು. ಹಾಗೆ ಕಥೆ. ನಾವು ಹಿಂದಿನ ಆಯೋಗ ಮಾಡಿದ್ದು ಸರಿ ಇದೆ ಅಂತ ನಿಮ್ಮ ಕೇಳಿಕೊಳ್ಳೋದು. ಅದು ಸೈಂಟಿಫಿಕ್ ಆಗಿ ಮಾಡಿದ್ದು. ಅದು ಒಟ್ಟಾರೆ ಮನೆ ಕೂತು ಮಾಡಿದಲ್ಲ. 55 ಕ್ವಶನ್ಗಳು, ಆ 55 ಪಾಯಿಂಟ್ಗಳನ್ನು ಇಟ್ಟು ಸೆನ್ಸಸ್ ಮಾಡಿದ್ದಾರೆ ಆಯೋಗದ. ಜಯಪ್ರಕಾಶ್ 55 ಪಾಯಿಂಟ್ ಇಟ್ಟು ಇದು ಮಾಡಿದ್ದಾರೆ ಅವರು. ಅದು ಸುಳ್ಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬರೀ ಮನೆ ಕೂತು ಮಾಡಿದ್ದಲ್ಲ, ಅದು ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಮಾಡಿದ ವಿಷಯ ಅದು. ಮತ್ತು ಇನ್ನು ಕೆಲವು ಮನೆಗೆ ಬರಲಿಲ್ಲ ಅಂತ ಹೇಳೋ, ಅವರು ಎಲ್ಲ ಮನೆಗೆ ಇಲ್ಲದೆ ಇದ್ದರೂ ಅವ್ರ ಜವಾಬ್ದಾರ ಅಲ್ಲ. ಟೀಚರ್ಸ್ಗಳು ಹೋಗಿ ಸೆನ್ಸಸ್ ಮಾಡಿದ್ದಾರೆ. ದ್ವಾರಕನಾಥ ವರದಿಯಲ್ಲೂ ಇದೆ. ಹಿಂದೆ ನಮ್ಮ ಇವರು ನಾಗೇಗೌಡ ವರದಿ ಮತ್ತು ವೆಂಕಟಗೌಡ ಅದನ್ನು ಆವತ್ತು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಆದರೂ ಯಾವುದು ಶಿಫಾರಸಾಗಿಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರ ಗಮನಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಿಕೊಡ್ಬೇಕಾಗಿ ಕೇಳ್ತೇವೆ.